ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆ ಈಗಾಗಲೇ ರೂಟೀನು ನನ್ನ ಒಂದು ತಮ್ನೆಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗೈತಿ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಹೆಂಗಿರ್ತೈತಿ ಅನ್ನೋದನ್ನು ಈ ವಿಡಿಯೋದಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ. ನಾನು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಮ್ಮ ಅತ್ತೆ ನಮ್ಮ ಮನೆಯವರು ನಾನು ಮತ್ತು ನಮ್ಮ ತಮ್ಮ ಅಷ್ಟೇ ಇರ್ತಿದ್ದು. ನನ್ನ ರೂಟೀನ್ ಹೆಂಗಿರ್ತಿತ್ತು, ನಾನು ಮನೆ ಕೆಲಸ ಯಾವ ರೀತಿ ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ನಾನು ಕರೆಕ್ಟ್ 6:30 ಎದ್ದೇಳ್ತಿದ್ದೆ. ಒಂದು ನಿಮಿಷನೂ ನಂದು ಇತ್ತ ಆಗ್ತಾ ಇರಲಿಲ್ಲ. ಕರೆಕ್ಟ್ 6:30 ಎದ್ದೇಳ್ತಿದ್ದೆ. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗೋದು, ಹಲ್ಲು ತಿಕ್ಕೊಳ್ಳೋದು, ಮುಖ ತೊಳ್ಕೊಳ್ಳೋದು, ಅದೆಲ್ಲ ಆದಮೇಲೆ ಬಾಗಿಲು ಕಸ ಹೊಡೆದು ಬಾಗಿಲು ಬಳೆದು ರಂಗೋಲಿ ಹಾಕ್ತಿದ್ದೆ. ಆಮೇಲೆ ದೇವ್ರ ಮನೆ ಅಡುಗೆ ಮನೆ ಕಸ ಹೊಡಿತಿದ್ದೆ. ಆಮೇಲೆ ಅದಾದಮೇಲೆ ಹೊರಗಿನ ಅಷ್ಟು ಒಂದು ಪಡಸಾಲಿ ಒಂದು ಹುಸಿ, ಈ ಥರ ಹಳೆ ಮನೆಯೆಲ್ಲ ಪಡಸಾಲಿ ಹುಸಿ ಅಂತ ಇರ್ತಿದ್ವು, ಅವನ್ನ ಕಸ ಹೊಡೆದು ಸಣ್ಣ ಸಣ್ಣ 2 ರೂಮ್ ಇದ್ವು, ಅವೆರಡು ರೂಮ್ ಕಸ ಹೊಡಿತಿದ್ದೆ. ಕಸ ಹೊಡೆದು ಆಮೇಲೆ ನಾನು ತಿಂಡಿಗೆ ಹೆಚ್ಚುತ್ತಿದ್ದೆ. ನಮ್ಮ ಮನೆಯಾಗ ಫಸ್ಟ್ ನಾವು ತಿಂಡಿನ ಮಾಡ್ತಿದ್ವಿ. ನಮ್ಮ ತಾಯಿ ಮನೆಯಾಗಿದ್ದಾಗ ನಾವು ತಿಂಡಿ ಮಾಡ್ತಿದ್ದಿಲ್ಲ, ಬೆಳಗ್ಗೆನೇ ನಾವು ರೊಟ್ಟಿ ಮಾಡ್ತಿದ್ವಿ. ಆದರೆ ಇಲ್ಲಿ ನಮ್ಮ ಗಂಡನ ಮನೆಯಾಗ ಬೆಳಗ್ಗೆ ಎಲ್ಲರಿಗೂ ತಿಂಡಿನೇ ಬೇಕು. ಹಾಗಾಗಿ ಅವಲಕ್ಕಿ, ಮಂಡಕ್ಕಿ, ಉಪ್ಪಿಟ್ಟು ಮುಂದಿನ ವಿಡಿಯೋದ ನಾನು ಶೇರ್ ಮಾಡ್ಕೊತೀನಿ ಏನು ಅಂತ. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಬೇಕು. ಹಾಗಾಗಿ 8:00 ನಾನು ತಿಂಡಿನ ರೆಡಿ ಮಾಡ್ತಿದ್ದೆ. ಕಸ ಹೊಡೆದು 1-2 ಪಾತ್ರೆ ಇರ್ತಿದ್ವು, ತೊಳೆದು, ಭಾಳ ಮಂದಿ ಎಲ್ಲ ಸ್ವಲ್ಪ ಮಂದಿ ಇರ್ತಿದ್ವಲ್ಲ, ಹಾಗಾಗಿ ಪಾತ್ರೆ ಸ್ವಲ್ಪ ಇರ್ತಿದ್ವು, ಅವನ್ನೆಲ್ಲ ತೊಳೆದು ಆಮೇಲೆ ತಿಂಡಿಗೆ ಹಚ್ತಿದ್ದೆ. ತಿಂಡಿ ಮಾಡಿ ಮತ್ತು ಅನ್ನ ಮತ್ತು ಸಾಂಬಾರು ಮತ್ತು ಪಲ್ಯ ಮಾಡಿ ಇಡ್ತಿದ್ದೆ. ಮತ್ತು ಅನ್ನ ರೊಟ್ಟಿ ಮಾಡೋಕ್ಕೆ ಜಿಗಿಟ್ ಮಾಡಿ ಇಡ್ತಿದ್ದೆ. ಇಷ್ಟು ರೆಡಿ ಮಾಡಿಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ತಮ್ಮ ಮತ್ತು ನಮ್ಮ ಅತ್ತೆ, ನಮ್ಮ ಮನೆಯವರು ಎದ್ದು ಬರ್ತಿದ್ರು. ಮತ್ತು ಅವರಿಗೆಲ್ಲ ತಿಂಡಿ, ಅವರೆಲ್ಲ ಫ್ರೆಶ್ ಅಪ್ ಆಗಿ ಕೂತಿರ್ತಿದ್ರು ಅಷ್ಟೊತ್ತಿಗೆ. ಆಮೇಲೆ ನಾನು ಅವರಿಗೆ ತಿಂಡಿ ಹಾಕಿಕೊಟ್ಟು ನಾನು ತಿಂಡಿ ತಿಂತಿದ್ದೆ. ಆಮೇಲೆ ಅಡುಗೆ ಮಾಡ್ತಿದ್ದೆ. ಅವತ್ತಿನ ಅಡುಗೆ ಏನಿರ್ತಿತ್ತು ಅದನ್ನು ಯೋಚನೆ ಮಾಡಿ ಇಟ್ಕೊಂಡಿರ್ತಿದ್ದೆ, ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದೆ, ಅದನ್ನು ಅಡುಗೆ ಮಾಡ್ತಿದ್ದೆ. ಅದಾದಮೇಲೆ ಮತ್ತು ತಿಂಡಿ ತಿಂದವು ಅವನು ಎಲ್ಲ ಬಾಂಡೆ ತೊಳೆದು ಮತ್ತು ಅಷ್ಟು ನೆಲ ಒರೆಸ್ತಿದ್ದೆ. ಅಷ್ಟು ರೂಮ್ ನೆಲ ಒರೆಸ್ತಿದ್ದೆ. 2, 4, 6 ರೂಮ್ ಹಾಕಿದ್ದು. ಅಷ್ಟು 6 ರೂಮನ್ನು ಒಂದು ಮನೆಯೊಳಗೆ 6 ರೂಮ್ ಇರ್ತಿದ್ವು. ಅಷ್ಟನ್ನು ಮತ್ತೊಮ್ಮೆ ಕಸ ಹೊಡಿತಿದ್ದೆ. ಕಸ ಹೊಡೆದು ನೆಲ ಒರೆಸ್ತಿದ್ದೆ. ನೆಲ ಒರೆಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋ ಅಷ್ಟೊತ್ತಿಗೆ 12:30 ಆಗಿತ್ತು. ಆಮೇಲೆ ಬಟ್ಟೆ ಸೆಳೆಯೋಕೆ ಹೋಗಿದ್ದೆ. ಬಟ್ಟೆ ಸೆಳೆದು ಬರೋ ಅಷ್ಟೊತ್ತಿಗೆ 1:30, 2 ಗಂಟೆ ಆಗಿತ್ತು. ನನಗೆ ಅಷ್ಟೊತ್ತಿಗೆ ಭಾಳ ಹಸುವಾಗಿ ಬರ್ತಿತ್ತು. ನಮ್ಮ ಮನೆಯವರು 2:30, 3 ಗಂಟೆಗೆ ಬರ್ತಿದ್ರು. ನಾನು ಬಂದ ತಕ್ಷಣ ಜಗಳ ಮಾಡ್ತಿದ್ದೆ, ನಾವು ಊಟ ಮಾಡ್ಬೇಕಂದ್ರೆ ನೀವು ಜಲ್ದಿ ಬರೋಲ್ಲ, ಲೇಟಾಗಿ ಬರ್ತೀರಿ ಅಂತಂದು. ಅವರು ನನಗೆ ಹೇಳ್ತಿದ್ರು, ನನ್ನ ಹಾದಿ ಕಾಯಬೇಡ್ರಿ, ನೀವು ಮನೆಗಿದ್ದರೆ ಊಟ ಮಾಡಿರಿ, ನಾನು ಬಂದು ಊಟ ಮಾಡ್ತೀನಿ ಅಂತ. ನಾನು ಕೆಲಸದಿಂದ ಬಂದು ಊಟ ಮಾಡ್ತೀನಿ, ನೀವು ನನ್ನ ಹಾದಿ ಕಾಯಬೇಡ್ರಿ, ಊಟ ಮಾಡಿರಿ ಅಂತ ಹೇಳಿರ್ತಿದ್ರು. ಹಂಗಾಗಿ ನಾವು ಊಟ ಮಾಡಿರ್ತಿದ್ವಿ. ನಮ್ಮ ತಮ್ಮನೂ ಸ್ಕೂಲಿಗೆ ಹೋಗಿರ್ತಿದ್ದ. ಮಧ್ಯಾಹ್ನ ಅವ್ರು ಬಂದು ಊಟ ಮಾಡ್ತಿದ್ರು. ಆಮೇಲೆ ಮಧ್ಯಾಹ್ನ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಸಂಜೆ 5 ಗಂಟೆಗೆ ಎದ್ದೇಳ್ತಿದ್ದೆ. ಎದ್ದು ಬಾಗಿಲು ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ನಾನು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಬಾಗಿಲಿಗೆ ಉದ್ದಿನ ಕಡ್ಡಿ ಹಚ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಎದ್ದಿರ್ತಿದ್ಲು ಮತ್ತು ನಮ್ಮ ತಮ್ಮನೂ ಸ್ಕೂಲಿಂದ ಬಂದಿರ್ತಿದ್ದ. ನಮ್ಮ ಮನೆಯವರು ಎದ್ದು ಫ್ರೆಶ್ ಅಪ್ ಆಗಿರ್ತಿದ್ರು. ಮತ್ತು ಅವ್ರಿಗೆಲ್ಲರಿಗೂ ಎಲ್ರಿಗೂ ಟೀ ಮಾಡಿಕೊಟ್ಟು ನಾನು ಟೀ ಕುಡಿತಿದ್ದೆ. ನಾವು ಚಹಾ ಅಂತೇವಿ, ಚಹಾ ಕುಡಿತಿದ್ವಿ. ಅದಾದಮೇಲೆ ಸಾಯಂಕಾಲ 8 ಗಂಟೆ ಮಟ್ಟ ಏನು ಕೆಲಸ ಇರ್ತಿದ್ದಿಲ್ಲ. ಟಿ ವಿ ನೋಡ್ತಾ ಕೂತ್ಕೊತಿದ್ದೆ. ನಮ್ಮ ಮನ್ಯಾಗ ಕಲರ್ ಟಿ ವಿ ಇತ್ತು. ಆ ಇಡೀ ಓಣ್ಯಾಗ ನಮ್ದು ಒಂದು ಕಲರ್ ಟಿ ವಿ ನೋಡ್ತಿದ್ವಿ. ಟಿ ವಿ ನೋಡಿ ಆಮೇಲೆ 8 ಗಂಟೆಗೆ ನಾನು ಬಿಸಿ ಅನ್ನ ಅಷ್ಟ ಮಾಡ್ತಿದ್ದೆ. ರಾತ್ರಿ ಅಡಿಗೆ ಏನೂ ಇರ್ತಿದ್ದಿಲ್ಲ, ಬಿಸಿ ಅನ್ನ ಮಾಡ್ತಿದ್ದೆ. ಆಮೇಲೆ 9:30 ಊಟ ಮಾಡ್ತಿದ್ವಿ. ಊಟ ಮಾಡಿ ಮಲಗ್ತಿದ್ವಿ. ನಮ್ಮ ತಾಯಿ ಮನೆಗಿಂದ ನಾವು 8:30 ಊಟ ಮಾಡಿ ಮಲಗ್ತಿದ್ವಿ. ಇವ್ರ ಮನೆಗೆ 8:30 ಅಲ್ಲ, ರಾತ್ರಿ 11:00 ಮಲಗ್ತಿದ್ರು. ನನಗೆ ಬರ್ತಾ ಈಗ ಅದೇ ರೂಢಿ ಆಗೈತಿ. ನಾವು ಪ್ರತಿದಿನ ಮಲಗೋದು 11:30. ಈಗಂತೂ ಮೊಬೈಲು ಬಂದುಬಿಟ್ಟವು. ಆವಾಗ ಮೊಬೈಲ್ ಇರಲಿಲ್ಲ, ಕಲರ್ ಟಿ ವಿ ಇತ್ತು ನಮ್ಮ ಮನ್ಯಾಗ, ಟಿ ವಿ ನೋಡ್ತಿದ್ವಿ. ನಮ್ಮ ಅಮ್ಮನೂ ಅಷ್ಟೆ, ನಮ್ಮ ಅತ್ತಿಗೆ ನಾವು ಅತ್ತಿ ಅಂತದ್ದಿಲ್ಲ, ಅಮ್ಮ ಅಂತಿದ್ದೆ. ಹಾಗಾಗಿ ಅದು ಒಂದು ರೀತಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಜೀವನ. 1-2 ವರ್ಷ 3 ವರ್ಷ ಈ ರೀತಿ ನಾನು ಜೀವನ ಕಳೆದೆ. ಅದರಲ್ಲಿ ಏನೇನಾಯಿತು ಅನ್ನೋದನ್ನು ಮುಂದಿನ ವಿಡಿಯೋದ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.